ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದೊಂದು ಕ್ಷಣಕ್ಕಾಗಿ ಭಾರತ 40 ವರ್ಷಗಳಿಂದ ಕಾಯ್ತಾ ಇತ್ತು. ಇಂದು ಬೆಳಗಿನ ಜಾವ ಅಮೆರಿಕದ ಫ್ಲೋರಿಡಾ ಸಮಯದ ಪ್ರಕಾರ 2:31 ಆ ಕ್ಷಣ ಸಾಕಾರ ಆಯಿತು. ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಅಲ್ಲಿ ಕ್ರೂ ಡ್ರ್ಯಾಗನ್ ಕ್ಯಾಪ್ಸಲ್ ಅನ್ನ ನಭಕ್ಕೆ ಹಾರಿಸಲಾಯಿತು. ಅದರಲ್ಲಿ 4 ಗಗನಯಾತ್ರಿಗಳಿದ್ರು. ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪುತ್ತಾರೆ. ಆ ಬಳಿಕ ಅಲ್ಲೊಂದಷ್ಟು ದಿನಗಳ ಕಾಲ ಸಂಶೋಧನೆಯನ್ನು ನಡೆಸಿ ಮತ್ತೆ ಭೂಮಿಗೆ ವಾಪಸ್ ಕೂಡ ಬರ್ತಾರೆ. ಅಂಥ ತಂಡದಲ್ಲಿ ಒಬ್ಬ ಭಾರತೀಯ ಗಗನಯಾತ್ರಿ ಇದ್ದಾರೆ. ಅವರ ಹೆಸರು ಶುಭಾಂಶು ಶುಕ್ಲಾ. ಎಸ್, ಇದೇ ಕಾರಣಕ್ಕೆ ಈ ಗಗನಯಾನ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇರೋದು ಹಾಗೂ ಭಾರತೀಯ ವಿಜ್ಞಾನಿಗಳು ಈ ಕ್ಷಣಕ್ಕಾಗಿ ಎದುರು ನೋಡ್ತಾ ಇದ್ದದ್ದು. ಇಲ್ಲಿ ಶುಭಾಂಶು ಗಗನಯಾನಕ್ಕೆ ಹೋಗ್ತಾ ಇರೋ ಮೊದಲ ಭಾರತೀಯ ಏನಲ್ಲ. ಆದರೆ ಶುಭಾಂಶು ಅವರ ಈ ಗಗನಯಾತ್ರೆ ಇದೆಯಲ್ಲ, ಇದು ಭಾರತದ ಮುಂದಿನ ಸ್ವದೇಶಿ ಗಗನಯಾತ್ರೆಗೆ ಒಂದು ಮುನ್ನುಡಿಯನ್ನು ಬರಿತಾ ಇದೆ. ಅದಕ್ಕೆ ಬೇಕಾದ ಒಂದಷ್ಟು ತಯಾರಿಗಳಿಗೆ ಇದು ಕಾರಣ ಆಗ್ತಾ ಇದೆ. ಹೀಗಾಗಿ ಶುಭಾಂಶು ಅವರ ಗಗನಯಾತ್ರೆ ಭಾರತದ ವಿಷಯದಲ್ಲಿ ಅತ್ಯಂತ ಮಹತ್ವದ ಯಾತ್ರೆ ಅನ್ನಿಸ್ಕೊಳ್ತಾ ಇದೆ. ಇನ್ನು ಶುಭಾಂಶು ಶುಕ್ಲಾ ಈ ಮಿಷನ್ ಪೈಲಟ್ ಆಗಿದ್ದಾರೆ. ಇದು ಕೂಡ ಭಾರತಕ್ಕೆ ಹೆಮ್ಮೆಯ ವಿಷಯನೇ. ಇನ್ನು ಇವರ ಜೊತೆ ನಾಸಾದ ಆಸ್ಟ್ರೋನಾಟ್ ಹಾಗೂ ಮಿಷನ್ ಕಮಾಂಡರ್ ಪೆಗಿ ವಿಟ್ಸನ್, ಪೋಲ್ಯಾಂಡ್ನ ಸ್ಕ್ಲಾವೋಸ್ ವಿನ್ವಿಸ್ಕಿ ಹಾಗೂ ಹಂಗೇರಿಯಾದ ಟಿಬೋರ್ ಕಾಪು ಕೂಡ ಈ ತಂಡದಲ್ಲಿದ್ದಾರೆ. ಇವರೆಲ್ಲರನ್ನ ಹೊತ್ತ ಫಾಲ್ಕನ್ ನೌಕೆ ನಭಕ್ಕೆ ಹಾರಿದೆ. ಈ ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಅನ್ನು ತಲುಪಿ ಅಲ್ಲೊಂದಷ್ಟು ದಿನಗಳ ಕಾಲ ಸಂಶೋಧನೆಗಳನ್ನು ಕೈಗೊಂಡು ಆ ನಂತರ ಮತ್ತೆ ಭೂಮಿಗೆ ವಾಪಸ್ಸು ಬರ್ತಾರೆ. ಇನ್ನು ಫಾಲ್ಕಾನ್ ಗಗನನೌಕೆ ಹಾರಿದ ಕೆಲವೇ ನಿಮಿಷಗಳಲ್ಲಿ ಅಲ್ಲಿಂದ ವಾಯ್ಸ್ ಮೆಸೇಜ್ ಒಂದನ್ನು ಕಳುಹಿಸಿರುವ ಶುಭಾಂಶು ಶುಕ್ಲಾ, ಐ ವಾಂಟ್ ಈಚ್ ಒನ್ ಆಫ್ ಯು ಟು ಬಿ ಪಾರ್ಟ್ ಆಫ್ ದಿಸ್ ಜರ್ನಿ. ಲೆಟ್ ಅಸ್ ಎಂಬಾರ್ಕ್ ಆನ್ ಇಂಡಿಯಾಸ್ ಹ್ಯೂಮನ್ ಸ್ಪೇಸ್ ಪ್ರೋಗ್ರಾಮ್ ಟುಗೆದರ್ ಅಂತ ಡ್ರ್ಯಾಗನ್ ಸ್ಪೇಸ್ ನಿಂದ ಮೆಸೇಜ್ ಅನ್ನು ಕಳುಹಿಸಿದ್ದಾರೆ. ಅಷ್ಟೇ ಅಲ್ಲ, ನಮಸ್ಕಾರ ಮೈ ಡಿಯರ್ ಕಂಟ್ರಿಮೆನ್, ವಾಟ್ ಎ ರೈಡ್. We are back in the space once again after 41 years. It's an amazing ride. We are revolving around the earth at a speed of 7.5 kilometers per second. The Tiranga embossed on my shoulders tells me that I am with all of you. This journey of mine, it's not a beginning to the International Space Station, but to India's human space program. I want all of you to be part of this journey. Your chest too should swell with pride. Together, let's initiate India's human space program. Jai Hind, ಜೈ ಭಾರತ್ ಅಂತ ಹೆಮ್ಮೆಯಿಂದ ಹೇಳೋದರ ಮೂಲಕ ತಮ್ಮ ಸಂತಸವನ್ನ ಶುಭಾಂಶು ಹಂಚಿಕೊಂಡಿದ್ದಾರೆ. ಇನ್ನು ಶುಭಾಂಶು ಅವರ ಈ ಜರ್ನಿಯನ್ನು ಕಂಡು ಅವರ ಕುಟುಂಬಸ್ಥರು ಭಾವುಕರಾಗಿದ್ದರು. ಅವರ ತಾಯಿಯ ಕಣ್ಣಲ್ಲಿ ಆನಂದ ಭಾಷ್ಪ ಆಯಿತು. ಹಾಗೆಯೇ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂನ ಡೈರೆಕ್ಟರ್ ಡಾಕ್ಟರ್ BR ಗುರುಪ್ರಸಾದ್ ಅವರು ಈ ಸಂಭ್ರಮವನ್ನು ಅತ್ಯಂತ ಹೆಮ್ಮೆಯ ಕ್ಷಣ ಅಂತ ವರ್ಣಿಸಿದರು. ಇದು 140 ಕೋಟಿ ಮಂದಿ ಖುಷಿ ಪಡುವ ವಿಷಯ. ಯಾಕೆಂದ್ರೆ ನಮ್ಮ ಶುಭಾಂಶು ಈ ಮಿಷನ್ ಪೈಲಟ್ ಆಗಿದ್ದಾರೆ. ಇದು ಭಾರತಕ್ಕೆ ಸಿಕ್ಕ ಗೌರವ ಅನ್ನೋದು ಡಾಕ್ಟರ್ ಗುರುಪ್ರಸಾದ್ ಅವರ ಅಭಿಪ್ರಾಯ. ಇನ್ನು ಶುಭಾಂಶು ಅವರಿರುವ ಸ್ಪೇಸ್ ಕ್ರಾಫ್ಟ್ ಉಡಾವಣೆಗೊಂಡ 28 ಗಂಟೆಗಳ ನಂತರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಡಾಕ್ ಆಗುತ್ತೆ. ಆ ನಂತರ ಈ ಬಾಹ್ಯಾಕಾಶ ಯಾನಿಗಳು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಒಳಗೆ ಹೋಗ್ತಾರೆ. ಈ ಸ್ಪೇಸ್ ಸ್ಟೇಷನ್ ಭೂಮಿಯಿಂದ 400 ಕಿಲೋಮೀಟರುಗಳಷ್ಟು ದೂರದಲ್ಲಿ ಭೂಮಿಯನ್ನು ಸುತ್ತುತ್ತಾ ಇದೆ. ಸೊ ಶುಭಾಂಶು ಅಂಡ್ ಟೀಮ್ ಯಶಸ್ವಿಯಾಗಿ ಡಾಕಿಂಗ್ ಅನ್ನು ಮುಗಿಸಿದ ನಂತರ ಅವರು ಸ್ಪೇಸ್ ಸ್ಟೇಷನ್ನ ಒಳಗೆ ಒಂದಷ್ಟು ಪ್ರಯೋಗಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಈಗ ಈ 4 ಆಸ್ಟ್ರೋನಾಟ್ಸ್ಗಳನ್ನು ಕರ್ಕೊಂಡು ಹೋಗಿರುವ ಡ್ರ್ಯಾಗನ್ ಕ್ರೂ ಮಾಡ್ಯೂಲ್ ಬಗ್ಗೆ ಕೂಡ ನಿಮಗೊಂದು ಸ್ವಲ್ಪ ಹೇಳಬೇಕು. ಈ ಮಾಡ್ಯೂಲ್ ಇಲ್ಲಿವರೆಗೆ 17 ದೇಶಗಳ 66 ಮಂದಿ ಕ್ರೂ ಮೆಂಬರ್ಗಳನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಸೇರಿಸಿ ಅವರನ್ನು ಅಲ್ಲಿಂದ ವಾಪಸ್ಸು ಕೂಡ ಕರ್ಕೊಂಡು ಬಂದಿದೆ. ಹೀಗಾಗಿ ಈ ಕ್ರೂ ಮಾಡ್ಯೂಲ್ ಬಗ್ಗೆ ನಾಸಾಗೆ ತುಂಬಾನೇ ನಂಬಿಕೆ ಕೂಡ ಇದೆ. ಇನ್ನು ಶುಭಾಂಶು ಅವರ ಪ್ರಯಾಣ ಯಶಸ್ವಿಯಾಗಲಿ ಅಂತ ಭಾರತದ ಸಾಕಷ್ಟು ನಾಯಕರು ಹಾಗೂ ಇಸ್ರೋದ ಸಂಶೋಧಕರು ಶುಭ ಹಾರೈಸಿದ್ದಾರೆ. ಯಾಕೆಂದ್ರೆ ಇದು ಭಾರತದ ಪಾಲಿಗೆ ಐತಿಹಾಸಿಕ ಮತ್ತು ಅವಿಸ್ಮರಣೀಯ ಕ್ಷಣ ಅಂದ್ರೆ ತಪ್ಪಾಗೋದಿಲ್ಲ. ಅಷ್ಟೇ ಅಲ್ಲ, ಪೋಲೆಂಡ್ ಮತ್ತು ಹಂಗೇರಿಗಳು ಕೂಡ ಇಲ್ಲಿ ತುಂಬಾನೇ ಖುಷಿಯನ್ನು ವ್ಯಕ್ತಪಡಿಸ್ತಾ ಇವೆ. ಗೆಳೆಯರೆ, ಸ್ಪೇಸ್ ಮಿಷನ್ಗಳು ನಿರಂತರವಾಗಿ ನಡೀತಲೇ ಇರುತ್ತವೆ. ಅದರಲ್ಲಿ ವಿಶೇಷ ಏನಿರೋದಿಲ್ಲ. ನಾಸಾಗಂತೂ ಇದೆಲ್ಲ ಸಹಜ ಅಂತ ಅನ್ನಿಸಬಹುದು. ಆದರೆ ಭಾರತ, ಪೋಲ್ಯಾಂಡ್ ಹಾಗೂ ಹಂಗೇರಿಗಳ ಪರಿಸ್ಥಿತಿ ಹಾಗಲ್ಲ. ಜಗತ್ತಿನ ಕೆಲವು ದೇಶಗಳ ಸಂಶೋಧಕರನ್ನ ಬಿಟ್ಟರೆ ಇನ್ನುಳಿದ ದೇಶದ ಸಂಶೋಧಕರು ಸ್ಪೇಸ್ಗೆ ಹೋಗಿ ಅಲ್ಲಿ ಸಂಶೋಧನೆ ಮಾಡಿರುವುದು ತುಂಬ ಕಡಿಮೆ ಮತ್ತು ಅದು ಸುಲಭದ ಕೆಲಸ ಕೂಡ ಅಲ್ಲ. ಭಾರತ ಸ್ಪೇಸ್ ವಿಷಯದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಂಡಿದೆ ನಿಜ. ಆದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೆಚ್ಚಿನ ವಿಜ್ಞಾನಿಗಳನ್ನು ಕಳುಹಿಸಿಕೊಡೋದಕ್ಕೆ ಭಾರತಕ್ಕೂ ಸಾಧ್ಯ ಆಗಿಲ್ಲ.
ಇಲ್ಲ. ಈ ಹಿಂದೆ ಸೋವಿಯತ್ ಯೂನಿಯನ್ ಇದ್ದ ಕಾಲದಲ್ಲಿ ಒಬ್ಬ ಗಗನಯಾತ್ರಿಯನ್ನ ಸ್ಪೇಸ್ಗೆ ಭಾರತ ಕಳುಹಿಸಿಕೊಟ್ಟಿತ್ತು. ಅವರ ಹೆಸರು ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ. ಶರ್ಮಾ ಭಾರತೀಯ ವಾಯುಪಡೆಯ ಅಧಿಕಾರಿಯಾಗಿದ್ದರು. ಅವರನ್ನು ಇಸ್ರೋ ಸ್ಪೇಸ್ ಮಿಷನ್ಗೆ ಬಳಸ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಯಿತು. ಅದಕ್ಕಾಗಿ ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ಳಲಾಯಿತು. ರಾಕೇಶ್ ಶರ್ಮಾ ಅವರಿಗೆ ಎಲ್ಲ ರೀತಿಯ ತರಬೇತಿಯನ್ನು ಕೊಡಲಾಯಿತು. ಆ ನಂತರ 1984 ಏಪ್ರಿಲ್ 3ನೇ ತಾರೀಕು ಸೋವಿಯತ್ ಇಂಟರ್ ಕಾಸ್ಮೋಸ್ ಕಾರ್ಯಕ್ರಮದ ಭಾಗವಾಗಿ ಸುಯೆಜ್ T-11 ಅನ್ನೋ ರಾಕೆಟಲ್ಲಿ ಗಗನಕ್ಕೆ ರಾಕೇಶ್ ಶರ್ಮಾ ಹಾರಿದರು. ಅವತ್ತು ಶರ್ಮಾ ಇದ್ದ ರಾಕೆಟ್ ಸೋವಿಯತ್ ಯೂನಿಯನ್ನ ಭಾಗವಾಗಿದ್ದ ಇವತ್ತಿನ ಕಜಕಿಸ್ತಾನದ ಬೈಕೋನೂರ್ ಕಾಸ್ಮೋಡ್ರೋಮ್ನಿಂದ ನಭಕ್ ಹಾರಿತು. ಅವತ್ತು ರಾಕೇಶ್ ಶರ್ಮಾ ಜೊತೆ ಫ್ಲೈಟ್ ಕಮಾಂಡರ್ ಯೂರಿ ಮಾಲಿಶೇವ್ ಹಾಗೂ ಫ್ಲೈಟ್ ಇಂಜಿನಿಯರ್ ಗೆನೆಡಿ ಸ್ಟ್ರಾಕಾಲೋವ್ ಕೂಡ ಇದ್ರು. ಈ 3 ಜನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನು ತಲುಪಿದ್ರು. ಹೀಗಾಗಿ ಬಾಹ್ಯಾಕಾಶವನ್ನು ಪ್ರವೇಶ ಮಾಡಿದ ಮೊದಲ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ರಾಕೇಶ್ ಶರ್ಮಾ ಪಾತ್ರರಾದರು. ಗೆಳೆಯರೆ, ಇದನ್ನು ಕೇಳಿಸ್ಕೊಳ್ಳುವಾಗ ಇಲ್ಲಿ ಗಗನಯಾನ ಮತ್ತು ಭಾರತ ಅಂದ ಕೂಡಲೇ ನಿಮಗೆ ಸುನೀತಾ ವಿಲಿಯಮ್ಸ್ ಮತ್ತು ಕಲ್ಪನಾ ಚಾವ್ಲಾ ಅವರ ಹೆಸರು ಕೂಡ ನೆನಪಾಗುತ್ತೆ. ನಿಜ, ಇಲ್ಲಿ ಸುನೀತಾ ವಿಲಿಯಮ್ಸ್ ಭಾರತೀಯ ಮೂಲದವರು, ಅಮೆರಿಕ ಸಂಜಾತೆ. ಆದರೆ ಕಲ್ಪನಾ ಚಾವ್ಲಾ ಭಾರತದಲ್ಲೇ ಹುಟ್ಟಿದ್ರು. ಆ ನಂತರ ಅವರು ಅಮೆರಿಕಾಗೆ ಹೋದ್ರು. ಅವರಿಗೆ ಅಮೆರಿಕಾದ ಪೌರತ್ವ ಕೂಡ ಇತ್ತು. ಅವರನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಿಕೊಟ್ಟಿದ್ದು ಕೂಡ ಅಮೆರಿಕಾನೇ. ಹೀಗಾಗಿ ಅವರಿಬ್ಬರು ಭಾರತೀಯ ಮೂಲದವರೇ ಆದರೂ ಅಮೆರಿಕನ್ ಪ್ರಜೆಗಳಾಗಿ ಗುರುತಿಸ್ಕೊಳ್ತಾರೆ. ಸೊ ರಾಕೇಶ್ ಶರ್ಮಾ ಅವರ ನಂತರ ಬಾಹ್ಯಾಕಾಶಕ್ಕೆ ಹೋಗ್ತಾ ಇರುವ 2ನೇ ಭಾರತೀಯ ಅನ್ನೋ ಹೆಗ್ಗಳಿಕೆ ಈ ಶುಭಾಂಶು ಅವರಿಗೆ ಸಿಗ್ತಾ ಇದೆ. ಶರ್ಮಾ ಬಾಹ್ಯಾಕಾಶ ಯಾತ್ರೆಯನ್ನು ಮಾಡಿ ಮುಗಿಸಿದ 41 ವರ್ಷಗಳ ನಂತರ ಮತ್ತೊಮ್ಮೆ ಅಂಥ ಅವಕಾಶವನ್ನ ಶುಭಾಂಶು ಪಡ್ಕೊಂಡಿದ್ದಾರೆ. ಇಲ್ಲಿ ರಾಕೇಶ್ ಶರ್ಮಾ ಬಾಹ್ಯಾಕಾಶವನ್ನ ತಲುಪಿದಾಗ ಈ ಶುಭಾಂಶು ಇನ್ನೂ ಹುಟ್ಟಿರಲಿಲ್ಲ. ಶರ್ಮಾ ಬಾಹ್ಯಾಕಾಶಕ್ಕೆ ಹೋದ 2 ವರ್ಷಗಳ ನಂತರ ಶುಭಾಂಶು ಅವರ ಜನನ ಆಯಿತು. ಅವರಿಗೀಗ 39 ವರ್ಷ. ಗೆಳೆಯರೆ, ಇಲ್ಲಿ ಬಾರಿ ಎಕ್ಸಿಮ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಶುಭಾಂಶು ಅವರ ಬಗ್ಗೆ ನಾವು ನೋಡೋದಾದ್ರೆ, ಶುಕ್ಲಾ ಸದ್ಯಕ್ಕೆ ಭಾರತೀಯ ವಾಯುಪಡೆಯ ಕ್ಯಾಪ್ಟನ್ ಆಗಿದ್ದಾರೆ. ಅವರನ್ನ ನಾಸಾದ ಈ ಕಾರ್ಯಕ್ರಮಕ್ಕೆ ಇಸ್ರೋ ಆಯ್ಕೆ ಮಾಡಿತು. ಉತ್ತರ ಪ್ರದೇಶದ ಲಕ್ನೋ ಮೂಲದವರಾದ ಶುಕ್ಲಾ 2005ರಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಿಂದ ಕಂಪ್ಯೂಟರ್ ಸೈನ್ಸಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಪಡ್ಕೊಂಡ್ರು. 2006ರಲ್ಲಿ ಇಂಡಿಯನ್ ಏರ್ ಫೋರ್ಸ್ಗೆ ಸೆಲೆಕ್ಟ್ ಆದ ಶುಭಾಂಶು ಈಗ ಭಾರತೀಯ ವಾಯುಪಡೆಯಲ್ಲಿ ಸೀಸನ್ಡ್ ಟೆಸ್ಟ್ ಪೈಲಟ್ ಅನ್ನೋ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಇಲ್ಲಿವರೆಗೂ ಸುಮಾರು 2000 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರುವ ಶುಭಾಂಶು ಸುಖಾಯ್ Su-30, MiG-21, MiG-29, ಜಾಗ್ವಾರ್, ಡಾಮಿನರ್, ಹಾಕ್ ಮತ್ತು N-32 ಯುದ್ಧ ವಿಮಾನ ಹಾಗೂ ಹೆಲಿಕಾಪ್ಟರ್ಗಳನ್ನು ಬಳಸಿದ ಅನುಭವವನ್ನು ಹೊಂದಿದ್ದಾರೆ. ಇನ್ನು ಇಸ್ರೋ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಭಾರತೀಯ ಆಸ್ಟ್ರೋನಾಟ್ಗಳನ್ನು ಸೆಲೆಕ್ಟ್ ಮಾಡುವ ಸಂದರ್ಭದಲ್ಲಿ ಶುಭಾಂಶು ಜೊತೆ ಇನ್ನೂ 3 ಪಟ್ಟಿಯಲ್ಲಿದ್ದರು. ಅವರ ಪೈಕಿ ಅಂತಿಮವಾಗಿ ಸೆಲೆಕ್ಟ್ ಆಗಿದ್ದು ಶುಭಾಂಶು. 2020ರಲ್ಲಿ ಇವರನ್ನ ರಷ್ಯಾಗೆ ಕಳುಹಿಸಿಕೊಡಲಾಯಿತು. ಅಲ್ಲಿನ ಯೂರಿ ಗಗರಿನ್ ಕಾಸ್ಮೋನಾಟ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ತರಬೇತಿಯನ್ನು ಕೊಡಲಾಯಿತು. ಆ ಟ್ರೈನಿಂಗ್ 2021ಕ್ಕೆ ಕಂಪ್ಲೀಟ್ ಕೂಡ ಆಯಿತು. ಇನ್ನು ಇವರು ಬಾಹ್ಯಾಕಾಶ ಪ್ರಾಜೆಕ್ಟ್ ಅಲ್ಲಿ ಇದ್ದಾರೆ ಅನ್ನೋದನ್ನ 2024ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಿರುವನಂತಪುರಂನ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಆ ಬಳಿಕ ಶುಕ್ಲಾ ಅವರನ್ನ ಆಕ್ಸಿಮ್ 4 ಮಿಷನ್ಗೆ ಆಯ್ಕೆ ಮಾಡಲಾಯಿತು. ಗೆಳೆಯರೆ, ಇದೊಂದು ಪ್ರೈವೇಟ್ ಮಿಷನ್ ಆಗಿದ್ದು ಇದರಲ್ಲಿ ಸ್ಪೇಸ್ ಎಕ್ಸ್ ಹಾಗೂ ನಾಸಾದ ಸಹಾಯವನ್ನ ಎಕ್ಸಿಮ್ ಸಂಸ್ಥೆ ಪಡ್ಕೊಂಡಿದೆ. ಈ ಪ್ರಾಜೆಕ್ಟ್ಗೆ ಭಾರತದ ಸರ್ಕಾರ ಕೂಡ ಸಹಾಯ ಮಾಡಿದೆ. 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ AX4 ಮಿಷನ್ ಭಾರತದ ಗಗನಯಾನ ಮಿಷನ್ಗೆ ದೊಡ್ಡ ನೆರವನ್ನು ಕೊಡುತ್ತೆ ಅನ್ನೋದು ಭಾರತೀಯ ವಿಜ್ಞಾನಿಗಳ ಅಭಿಪ್ರಾಯ. ಈಗಾಗಲೇ ಭಾರತ ಗಗನಯಾನ ಕಾರ್ಯಕ್ರಮಕ್ಕೆ ಬೇಕಾಗಿರುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಹೀಗಾಗಿ ಈ AX4 ಅಲ್ಲಿ ಒಂದಷ್ಟು ಸಂಶೋಧನೆಗಳನ್ನು ನಡೆಸೋದರ ಮೂಲಕ ಹಾಗೂ 41 ವರ್ಷಗಳ ನಂತರ ಭಾರತೀಯರೊಬ್ಬರನ್ನ ಸ್ಪೇಸ್ಗೆ ಕಳುಹಿಸೋದರ ಮೂಲಕ ಗಗನಯಾನ ಕಾರ್ಯಕ್ರಮಕ್ಕೆ ಅಡಿಪಾಯವನ್ನ ಹಾಕಿಕೊಳ್ತಾ ಇದೆ ಇಸ್ರೋ. ಇನ್ನು ಈಗ ಶುಭಾಂಶು ಶುಕ್ಲಾ ಹೋಗಿರುವ ಈ ಕಾರ್ಯಕ್ರಮದಲ್ಲಿ ಇಸ್ರೋ ಒಂದಷ್ಟು ಎಕ್ಸ್ಪರಿಮೆಂಟ್ಗಳನ್ನು ಕೂಡ ಮಾಡುತ್ತೆ. ಈಗ ಸ್ಪೇಸ್ಗೆ ಹೋಗಿರುವ ಶುಭಾಂಶು ಅಲ್ಲೊಂದಷ್ಟು ಎಕ್ಸ್ಪರಿಮೆಂಟ್ಗಳನ್ನು ಕೂಡ ಮಾಡ್ತಾರೆ. ಸ್ಪೇಸ್ ಮೈಕ್ರೋಲೇಜ್, ಮಯೋಜೆನಿಸಿಸ್, ಸ್ಪ್ರೌಟ್ಸ್, ವಾಯೇಜರ್ ಟಾರ್ಡಿಗ್ರೇಡ್, ವಾಯೇಜರ್ ಡಿಸ್ಪ್ಲೇ, ಕ್ಯಾನೋಬ್ಯಾಕ್ಟೀರಿಯಾ ಇನ್ ಮೈಕ್ರೋಗ್ರಾವಿಟಿ, ಫುಡ್ ಕ್ರಾಪ್ ಸೀಡ್ಸ್ ಇನ್ ಮೈಕ್ರೋಗ್ರಾವಿಟಿ ಅಂತ ಒಂದಷ್ಟು ಪರೀಕ್ಷೆಗಳನ್ನ ಶರ್ಮಾ ಅಲ್ಲಿ ನಡೆಸ್ತಾರೆ. ರಾಕೇಶ್ ಶರ್ಮಾ ಹೆಸರಿನ ಹಾಗೆ ಶುಭಾಂಶು ಅವರ ಹೆಸರು ಕೂಡ ಐತಿಹಾಸಿಕ ದಾಖಲೆಯಾಗಿ ಉಳಿಯುತ್ತೆ. ವಿಶೇಷ ಅಂದ್ರೆ ಭಾರತದ ಮೊದಲ ಗಗನಯಾತ್ರಿ ರಾಕೇಶ್ ಶರ್ಮಾ ಬದುಕಿರುವಾಗಲೇ ಭಾರತದ ಮತ್ತೊಬ್ಬ ಆಸ್ಟ್ರೋನಾಟ್ ಸ್ಪೇಸ್ಗೆ ಹೋಗ್ತಾ ಇದ್ದಾರೆ. ಅದು 41 ವರ್ಷಗಳ ನಂತರ. ಇದು ಗೆಳೆಯರೆ 2 ದಶಕಗಳ ನಂತರ ಭಾರತದ ಗಗನಯಾನಿಯೊಬ್ಬರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗ್ತಾ ಇರೋ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.